ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆನೇ ಬ್ಲಾಗ್ ಮಾಡ್ತಾ ಇದ್ದೀನಿ ನಾನು. ಇವತ್ತು ಬೆಳಗ್ಗೆನೇ ಭಾನುವಾರ ಆಗಿರೋದ್ರಿಂದ ಏನಾದರೂ ಸ್ವಲ್ಪ ಕೆಲಸಗಳು ಕಾರ್ಯಗಳು ಹಾಗಾಗಿ ಇರುತ್ತೆ. ಹಾಗಾಗಿ ಮೊದಲಿಗೆ ನಾನು ಮೋಟ್ರ್ ಆನ್ ಮಾಡ್ಕೊಂಡಿದ್ದೀನಿ ನೀರು ತುಂಬಿಸ್ಕೊಳ್ಳೋಣ ಅಂತ. ಯಾಕಂದರೆ ಇವತ್ತು ಪವರ್ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ತುಂಬ ಬಟ್ಟೆಗಳಿದೆ, ವಾರದ್ದು ಬಟ್ಟೆಗಳೆಲ್ಲ ಹಾಗೇ ಇದೆ, ಮಿಷಿನ್ಗೆ ಹಾಕಬೇಕು. ಬಿಸಿಲು ಚೆನ್ನಾಗಿ ಬರ್ತಿದೆ. ಬನ್ನಿ ಶುರು ಮಾಡೋಣ. ಬೆಳಗ್ಗೆನೇ ನಾನು ಒಂದು ಒಳ್ಳೆ ಕಷಾಯ ಮಾಡಿಕೊಂಡೆ. ಇದು ಶುಂಠಿ ಮತ್ತು ಅರಿಶಿಣ ಕುದಿಸ್ಕೊಂಡು ನಿಂಬೆಹಣ್ಣು ಬೆರೆಸ್ಕೊಂಡು ಸ್ವಲ್ಪ ರಾಕ್ ಸಾಲ್ಟ್ ಬೆರೆಸ್ಕೊಂಡು ಮಾಡ್ಕೊಂಡಿರುವ ಕಷಾಯ. ಇದನ್ನು ಕುಡಿದ್ಬಿಟ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಟೇಸ್ಟು ಮತ್ತೆ ಮುಂದಿನ ಕೆಲಸಗಳನ್ನ ಮಾಡೋಣ. ಬೇಳೆ ಸಾರು ಆಯಿತು, ಹಾಗೆ ಸಿಕ್ಕಲ್ಲ ಸ್ವಲ್ಪ ರೈಸ್ ಇಟ್ಕೊಂಡಿದ್ದೀನಿ. ನಿನ್ನೆ ಹಾಗೆ ಮನೆಗೆ ಸ್ವಲ್ಪ ದಿನಸಿ ತಂದಿದ್ದು, ಅದನ್ನೆಲ್ಲ ಇವತ್ತು ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲನೂ ಮಾಡಿ ಅಂಗಡಿಯಿಂದ ಅಕ್ಕಿ ತಂದಿರೋದ್ರಿಂದ ಅದೆಲ್ಲ ಕ್ಲೀನಾಗಿತ್ತು. ಸುಮ್ಮನೆ ಹಾಗೆ ನೋಡಿ ಎತ್ತಿಡ್ತಾ ಇದ್ದೀನಿ. ಇನ್ನು ದಿನಸಿ ಎಲ್ಲ ಇದೆ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಬೇಕು. ಇದ್ರ ಮಧ್ಯೆ ಸ್ವಲ್ಪ ಇವತ್ತೆಲ್ಲ ಬಟ್ಟೆ ವಾಶ್ಗಳು ಮಾಡ್ಕೊಳ್ಬೇಕು. ಇದ್ರ ಮಧ್ಯ ದಿನಸಿ ಎಲ್ಲ ರೆಡಿ ಮಾಡ್ಕೊಳ್ತಾ ವಾಷಿಂಗ್ ಮಿಷಿನ್ ಇನ್ನೇನು ಮುಗಿತಾ ಬಂತು. ಈ ಮಧ್ಯ ಹುಡುಗರು ಆಮ್ಲೆಟ್ ಬ್ರೆಡ್ ಮಾಡ್ಕೊಬೇಕು ಅಂತ ಅಂದರು. ಅದು ರೆಡಿ ಮಾಡಿಕೊಂಡ್ರು, ತುಂಬ ಚೆನ್ನಾಗಿತ್ತು. ಅದೆಲ್ಲ ಈ ವಿಡಿಯೋ ಎಲ್ಲನೂ ಕೂಡ ಆಯುಷ್ ವಿಲಾಗಲ್ಲಿ ಅಪ್ಡೇಟ್ ಮಾಡ್ತೀವಿ. ದಯವಿಟ್ಟು ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಆಗಿ. ಒಂದು ಕ್ಯಾಬಿನು ನೀಟಾಗಿ ಜೋಡಿಸ್ಕೊಂಡಿದ್ದೀನಿ. ತಿರ್ಗಾ ಮಾಮೂಲಿ ದಿನ ಎತ್ಕೊಳ್ಳೋವಾಗ ಇದು ಮಾಡುವಾಗ ಅದ್ಲು ಬದಲು ಹಾಕಿ ಆಗುತ್ತೆ. ವೀಕ್ಲಿ ಒಂದ್ಸರಿ ಎಲ್ಲ ಕ್ಲೀನ್ ಮಾಡಿಕೊಂಡು ಈ ಥರ ನೀಟಾಗಿ ಜೋಡಿಸಿಟ್ಕೊಳ್ಳೋದು. ಪಾತ್ರೆಗಳು ನೋಡಿ ಎಷ್ಟೊಂದು ಇದೆ, ಇದನ್ನೆಲ್ಲ ಉಜ್ಜಿ ಕ್ಲೀನ್ ಮಾಡಬೇಕು ಇವಾಗ. ತೊಳೆದು ಕ್ಲೀನ್ ಮಾಡಿ ಎಲ್ಲ ಇಷ್ಟೊಂದು ಗಂಟೆ ಮುಗಿತ್ತು. ಈಗ ದೇವ್ರಿಗೊಂದು ಕಡ್ಡಿ ಹಚ್ಚಿ ಕೈ ಮುಗ್ದು ಈಗ ಊಟ ತಿನ್ನೋಣ ಅಂದ್ಕೊಂಡಿದ್ದೀನಿ. ದಿನ ರೊಟ್ಟಿನೂ ಇದೇ ಥರ ಪ್ರತಿ ಹೆಣ್ಮಕ್ಳುಗಳು ಮಾಡ್ತಾಯಿರ್ತಾರೆ, ನಾನೇನು ಹೊಸ್ತೇನಲ್ಲ. ಒಟ್ಟು ಮನೇಲಿರೋರೇ ಇಷ್ಟೊತ್ತೆಲ್ಲ ಆಗುತ್ತೆ ಕೆಲಸ ಮಾಡೋಕ್ಕೆ. ಇನ್ನು ನಮ್ಮದು ಮುಗ್ದಿಲ್ಲ. ಬಟ್ಟೆ ಎಲ್ಲ ವಾಶ್ ಆಗಿರೋವನ್ನೆಲ್ಲ ಬಿಸಿಲೆಲ್ಲ ಆಗಿರೋ ತಂದು ಮಡಚಿಡಬೇಕು. ಅಂಥದ್ರೊಳಗೆ ಹೊರಗಡೆ ಹೋಗಿ ದುಡ್ದು ಮತ್ತು ಮನೇಲೂ ಮಾಡೋವಂತಹ ಹೆಣ್ಮಕ್ಳುಗಳು ತುಂಬಾ ಕಷ್ಟ ಪಡ್ತಾ ಇರ್ತಾರೆ ಬದುಕು ಕಟ್ಕೊಳ್ಳೋಕ್ಕೋಸ್ಕರ. ಅವ್ರಿಗೆಲ್ಲರಿಗೂ ನಾನು ಈ ಮೂಲಕ ಇದೇ ಥರ